ಈ KHB ಪ್ರಾಪರ್ಟಿ ಅಂದ್ರೆ ಏನು? ಖರೀದಿಸುವ ಮೊದಲು ಈ ವಿಷಯಗಳನ್ನ ತಿಳ್ಕೊಳ್ಬೇಕು. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಬಹಳಷ್ಟು ಜನರಿಗೆ ಕುತೂಹಲ ಇರುವಂತಹ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಅದೇ KHB ಪ್ರಾಪರ್ಟಿ. ಈ KHB ಅಂದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ. KHB ಸೈಟ್ ಸಿಕ್ಕಿದೆ, KHB ಮನೆ ಇದೆ, KHB ಪ್ರಾಪರ್ಟಿ ರೀಸೇಲ್ಗಿದೆ ಅಂತ ಹೇಳಿದ ತಕ್ಷಣ ಕೆಲವರು ಇದನ್ನು ಸಾಮಾನ್ಯ ಪ್ರಾಪರ್ಟಿ ಅಂತ ನೋಡ್ತಾರೆ. ಆದರೆ ಒಂದು ಮುಖ್ಯವಾದ ಪ್ರಶ್ನೆ, ಈ KHB ಪ್ರಾಪರ್ಟಿ ಖರೀದಿಸುವ ಮೊದಲು ನೀವು ಯಾವ ದಾಖಲೆಗಳನ್ನ ಪರಿಶೀಲಿಸಬೇಕು? KHB ಪ್ರಾಪರ್ಟಿಯಲ್ಲಿ ಓನರ್ಶಿಪ್ ಹೇಗೆ ಬರುತ್ತೆ? ರೀಸೇಲ್ ಮಾಡುವಾಗ ಯಾವುದಾದ್ರೂ ನಿರ್ಬಂಧಗಳಿದೆಯಾ? ಈ ಅಲಾಟ್ಮೆಂಟು, ಲೀಸು, ಸೇಲು, ಡೀಡು, ಪೊಸಿಷನ್ನು ಇವುಗಳ ಅರ್ಥವೇನು? ಮತ್ತು ಮುಖ್ಯವಾಗಿ KHB ಪ್ರಾಪರ್ಟಿ ಅಂದರೆ ಎಲ್ಲವೂ ಒಂದೇ ರೀತಿಯ ಪ್ರಾಪರ್ಟಿನ? ಇವತ್ತು ಈ ಎಲ್ಲ ವಿಷಯಗಳನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ದಯವಿಟ್ಟು ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಮತ್ತೆ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ಈ KHB ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ. ಸಾಮಾನ್ಯವಾಗಿ KHB ವಿವಿಧ ಹೌಸಿಂಗ್ ಸ್ಕೀಮ್ಸು, ರೆಸಿಡೆನ್ಷಿಯಲ್ ಸೈಟ್ಸು, ಹೌಸ್ ಮತ್ತು ಫ್ಲಾಟ್ಸ್ ಅಭಿವೃದ್ಧಿಪಡಿಸುವ ಅಥವಾ ಹಂಚಿಕೆ ಮಾಡುವ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಒಂದು ವಿಷಯ ಬಹಳ ಮುಖ್ಯ. KHB ಪ್ರಾಪರ್ಟಿ ಎಂದು ಹೆಸರು ಕೇಳಿದ ಮಾತ್ರಕ್ಕೆ ಪ್ರಾಪರ್ಟಿ ಸೇಫ್ ಅಂತ ಬ್ಲೈಂಡ್ ಆಗಿ ನಿರ್ಧಾರ ಮಾಡಬಾರದು. ಪ್ರತಿಯೊಂದು ಪ್ರಾಪರ್ಟಿಯ ದಾಖಲೆಗಳನ್ನು ಪ್ರತ್ಯೇಕವಾಗಿ ಪರಿಶೀಲಿಸಬೇಕು. ಯಾಕಂದ್ರೆ ಪ್ರಾಪರ್ಟಿಯ ನೇಚರು, ಸ್ಕೀಮು, ಅಲಾಟ್ಮೆಂಟು, ಕಂಡೀಷನು, ಡಾಕ್ಯುಮೆಂಟ್ಸು, ಟ್ರಾನ್ಸ್ಫರ್ ಕಂಡೀಷನು ಬೇರೆ ಬೇರೆ ಇರಬಹುದು. ಇನ್ನು ಮೊದಲನೆಯ ಪ್ರಮುಖ ವಿಷಯ ಏನಂದ್ರೆ ಅಲಾಟ್ಮೆಂಟ್ ಲೆಟರು. ಈ KHB ಪ್ರಾಪರ್ಟಿಯ ಮೂಲ ದಾಖಲೆಗಳಲ್ಲಿ ಅಲಾಟ್ಮೆಂಟ್ಗೆ ಸಂಬಂಧಿಸಿದ ದಾಖಲೆಗಳು ಬಹಳ ಮುಖ್ಯ. ಯಾರಿಗೆ ಅಲಾಟ್ಮೆಂಟ್ ಆಗಿದೆ, ಯಾವ ಸ್ಕೀಮ್ ಅಡಿಯಲ್ಲಿ ಅಲಾಟ್ಮೆಂಟ್ ಆಗಿದೆ, ಯಾವ ಪ್ಲಾಟ್ ಅಥವಾ ಹೌಸ್ ನಂಬರ್ ಅಲಾಟ್ ಆಗಿದೆ, ಸೈಟ್ ಮೆಜರ್ಮೆಂಟ್ ಎಷ್ಟು, ಅಲಾಟ್ಮೆಂಟ್ ಅಮೌಂಟ್ ಎಷ್ಟಿದೆ, ಯಾವ ಷರತ್ತುಗಳೊಂದಿಗೆ ಅಲಾಟ್ಮೆಂಟ್ ಆಗಿದೆ, ಇವೆಲ್ಲವನ್ನ ಪರಿಶೀಲಿಸಬೇಕಾಗುತ್ತೆ. ಎರಡನೇ ಅಂಶ ಏನಂದ್ರೆ ಪೇಮೆಂಟ್ ಡಾಕ್ಯುಮೆಂಟ್ಸ್. KHBಗೆ ಪಾವತಿಸಿದ ಹಣ, ರೆಸಿಪ್ಟ್ಸು, ಡಿಮ್ಯಾಂಡ್ ನೋಟಿಸು, ಇನ್ಸ್ಟಾಲ್ಮೆಂಟ್ ಪೇಮೆಂಟ್ಸು ಮತ್ತು ಇತರ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿ. ಹಣ ಕೊಟ್ಟಿದ್ದೇನೆ ಅಂತ ಹೇಳೋದಕ್ಕಿಂತ ಡಾಕ್ಯುಮೆಂಟ್ಸ್ ಪ್ರೂಫ್ ಬಹಳ ಮುಖ್ಯ. ಮೂರನೇದಾಗಿ ಲೀಸ್ ಕಮ್ ಸೇಲ ಅಥವಾ ಸೇಲ್ ಡಾಕ್ಯುಮೆಂಟಾ? ಕೇವಲ ಹೌಸಿಂಗ್ ಸ್ಕೀಮ್ನಲ್ಲಿ ಅಲಾಟ್ಮೆಂಟ್ ಮತ್ತು ಫೈನಲ್ ಓನರ್ಶಿಪ್ ಟ್ರಾನ್ಸ್ಫರ್ ಪ್ರಕ್ರಿಯೆ ಸಾಮಾನ್ಯವಾಗಿ ಪ್ರೈವೇಟ್ ಪ್ರಾಪರ್ಟಿ ಟ್ರಾನ್ಸ್ಫರ್ಸ್ಗಿಂತ ಭಿನ್ನವಾಗಿರುತ್ತೆ. ಆದ್ರಿಂದ ಸೆಲ್ಲರ್ಸ್ ಬಳಿ ಸೇಲ್ ಡೀಡ್ ಇದೆಯಾ ಎಂದು ಮಾತ್ರ ಕೇಳಬೇಡಿ. ಅದರ ಪ್ರಾಪರ್ಟಿ ಅನ್ವಯಿಸುವ ಮೂಲ ಅಗ್ರಿಮೆಂಟು, ಅಲಾಟ್ಮೆಂಟ್ ಡಾಕ್ಯುಮೆಂಟು, ಲೀಸ್ ಕಮ್ ಸೇಲ್ ಡಾಕ್ಯುಮೆಂಟು ಅಥವಾ ಫೈನಲ್ ಕನ್ವೇಯನ್ಸ್ ಡಾಕ್ಯುಮೆಂಟು ಯಾವುದು ಅಂತ ತಿಳ್ಕೋಬೇಕಾಗುತ್ತೆ. ನಾಲ್ಕನೆಯದಾಗಿ ಪೊಸಿಷನ್ ಸರ್ಟಿಫಿಕೇಟು. ಪ್ರಾಪರ್ಟಿ ನಿಜವಾಗಿಯೂ ಯಾರ ಪೊಸಿಷನ್ನಲ್ಲಿ ಇದೆ? KHB ಪೊಸಿಷನ್ ನೀಡಿದ ದಾಖಲೆ ಇದೆಯಾ? ಪ್ರಾಪರ್ಟಿ ಫಿಸಿಕಲಿ ಎಲ್ಲಿದೆ? ಡಾಕ್ಯುಮೆಂಟ್ನಲ್ಲಿರುವ ಸೈಟ್ ನಂಬರು ಮತ್ತು ಗ್ರೌಂಡ್ ರಿಯಾಲಿಟಿ ಒಂದೇನಾ? ಇದನ್ನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡೋದು ಬಹಳ ಮುಖ್ಯ. ಐದನೇದಾಗಿ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟು.
ಇಸಿ ಅಂದರೆ ಪ್ರಾಪರ್ಟಿ ಮೇಲೆ ದಾಖಲಾಗಿರುವ ಕೆಲವು ರಿಜಿಸ್ಟರ್ಡ್ ಟ್ರಾನ್ಸ್ಫರ್ಸ್ ಅಥವಾ ಎನ್ಕಂಬ್ರೆನ್ಸ್ ಬಗ್ಗೆ ಮಾಹಿತಿ ನೀಡುವ ಪ್ರಮುಖ ದಾಖಲೆ. ಆದರೆ ಒಂದು ವಿಷಯನ ನೆನಪಿಟ್ಕೊಳ್ಳಿ, ಇಸಿ ಮಾತ್ರ ನೋಡಿ ಪ್ರಾಪರ್ಟಿ ಸಂಪೂರ್ಣ ಕ್ಲಿಯರ್ ಆಗಿದೆ ಅಂತ ನಿರ್ಧಾರ ಮಾಡೋದಲ್ಲ. ಇಸಿ ಜೊತೆಗೆ ಪೇರೆಂಟ್ ಡಾಕ್ಯುಮೆಂಟ್ಸು, ಟೈಟಲ್ ಡಾಕ್ಯುಮೆಂಟ್ಸು ಮತ್ತು ಸಂಬಂಧಿತ KHB ರೆಕಾರ್ಡ್ಸ್ ಕೂಡ ಪರಿಶೀಲಿಸಬೇಕು. ಆರನೇದಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಮತ್ತು ಖಾತಾ. ಈ ಪ್ರಾಪರ್ಟಿಗೆ ಸಂಬಂಧಿಸಿದ ಟ್ಯಾಕ್ಸ್ ಪೇಮೆಂಟ್ಸು ಸರಿಯಾಗಿದೆಯಾ? ಖಾತಾ ಯಾರ ಹೆಸರಲ್ಲಿದೆ? ಪ್ರಾಪರ್ಟಿ ರೆಕಾರ್ಡ್ಸ್ನಲ್ಲಿ ಓನರ್ ಡೀಟೇಲ್ಸ್ ಸರಿಯಾಗಿದೆಯಾ? ಈ ಮಾಹಿತಿಗಳನ್ನು ಸಂಬಂಧಿತ ಸ್ಥಳೀಯ ಸಂಸ್ಥೆಯ ರೆಕಾರ್ಡ್ಸ್ನಲ್ಲಿ ನೋಡಬೇಕು. ಏಳನೇದಾಗಿ ರೀಸೇಲ್ ಅಥವಾ ಟ್ರಾನ್ಸ್ಫರ್ ರಿಸ್ಟ್ರಿಕ್ಷನ್ಸ್ ಏನಿದೆ, ಇದು KHB ಪ್ರಾಪರ್ಟಿ ಖರೀದಿಸುವಾಗ ಬಹಳ ಮುಖ್ಯವಾದ ವಿಷಯ. ಕೆಲವು ಪ್ರಾಪರ್ಟಿ ಅಥವಾ ಸ್ಕೀಮ್ಗೆ ಅಲಾಟ್ಮೆಂಟ್ ಕಂಡೀಷನ್ಸ್ ಅಥವಾ ಟ್ರಾನ್ಸ್ಫರ್ ಸಂಬಂಧಿತ ನಿಯಮಗಳು ಇರಬಹುದು. ಅದಕ್ಕಾಗಿ ಸೆಲ್ಲರ್ ಹೇಳಿದ ಮಾತಿನ ಮೇಲೆ ಮಾತ್ರ ನಂಬೋದಲ್ಲ. ಇದನ್ನ ಬೇಕಾದಾಗ ಯಾರಿಗಾದರೂ ಮಾರಬಹುದಾ ಎಂದು ಹೇಳಿದರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನು ಅಂತ ಕೇಳಬೇಕು. ಅಗತ್ಯವಿದ್ದರೆ ಸಂಬಂಧಿತ KHB ಕಚೇರಿ ಅಥವಾ ಅಧಿಕೃತ ದಾಖಲೆಗಳಿಂದ ಪ್ರಸ್ತುತ ನಿಯಮಗಳನ್ನು ಖಚಿತಪಡಿಸ್ಕೊಳ್ಳೋದು ಒಳ್ಳೆಯದು. ಎಂಟನೇದಾಗಿ ಈ ಪೆಂಡಿಂಗ್ ಡ್ಯೂಸ್, KHBಗೆ ಯಾವುದು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇದೆಯಾ? ಮೇಂಟೆನೆನ್ಸ್ ಡ್ಯೂ ಇರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಪೆಂಡಿಂಗ್ ಇದೆಯಾ, ಎಲೆಕ್ಟ್ರಿಸಿಟಿ ಅಥವಾ ವಾಟರ್ ಡ್ಯೂಸ್ ಏನಾದರೂ ಇದೆಯಾ, ಲೋನು ಔಟ್ಸ್ಟ್ಯಾಂಡಿಂಗ್ ಏನಾದರೂ ಆಗಿದೆಯಾ? ಇವೆಲ್ಲವನ್ನ ಟ್ರಾನ್ಸಾಕ್ಷನ್ ಮುಂಚೆನೆ ಪರಿಶೀಲಿಸಬೇಕು. ಯಾಕಂದರೆ ಪ್ರಾಪರ್ಟಿ ಖರೀದಿಸಿದ ನಂತರ ಹಳೆಯ ಡ್ಯೂಸ್ ಬಗ್ಗೆ ಸಮಸ್ಯೆ ಎದುರಾಗಬಹುದು. ಒಂಬತ್ತನೇದಾಗಿ ಬ್ಯಾಂಕ್ ಲೋನು. ಈ KHB ಪ್ರಾಪರ್ಟಿಗೆ ಬ್ಯಾಂಕ್ ಲೋನು ಸಿಗುತ್ತದೆ ಎಂದು ಬ್ರೋಕರ್ಸು, ಸೆಲ್ಲರ್ಸ್ ಹೇಳಿದ ಮಾತ್ರಕ್ಕೆ ಲೋನ್ ಅಪ್ರೂವಲ್ ಖಚಿತ ಅಂತ ಭಾವಿಸ್ಬಿಡಿ. ಪ್ರತಿಯೊಂದು ಪ್ರಾಪರ್ಟಿಗೂ ಬ್ಯಾಂಕ್ ತನ್ನದೇ ಲೀಗಲ್ ಮತ್ತು ಟೆಕ್ನಿಕಲ್ ವೆರಿಫಿಕೇಶನ್ ಮಾಡುತ್ತೆ. ಆದ್ರಿಂದ ನೀವು ಲೋನ್ ಮೂಲಕ ಪ್ರಾಪರ್ಟಿ ಖರೀದಿಸುತ್ತಿದ್ರೆ ನಿಮ್ಮ ಬ್ಯಾಂಕ್ನಿಂದ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅನ್ನು ಲೀಗಲ್ ಚೆಕ್ ಮಾಡಿಸಿ. ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗುವಾಗ ಕೂಡ ಒಂದು ಅಡಿಷನಲ್ ಕಂಫರ್ಟ್ ಆಗ್ಬೋದು. ಆದರೆ ಲೋನ್ ಸಿಕ್ಕಿದೆ ಅಂದರೆ ಪ್ರಾಪರ್ಟಿ ಪ್ರತಿಯೊಂದು ಲೀಗಲ್ ಇಶ್ಯೂ ಅಲ್ಲ ಆಟೋಮೆಟಿಕಲಿ ಕ್ಲಿಯರ್ ಅಂತ ಅರ್ಥ ಅಲ್ಲ. 10ನೇದಾಗಿ ಆಕ್ಚುಯಲ್ ಸೈಟ್ ವೆರಿಫಿಕೇಶನ್. ಇದು ಬಹಳ ಜನರು ಮಾಡುವ ದೊಡ್ಡ ತಪ್ಪು. ಡಾಕ್ಯುಮೆಂಟ್ಸ್ನಲ್ಲಿ 30-40 ಇದೆ, ಆದರೆ ಗ್ರೌಂಡ್ನಲ್ಲಿ ಏನಿದೆ, ರೋಡ್ ವಿಡ್ತ್ ಎಷ್ಟಿದೆ, ಸೈಡ್ ಬೌಂಡ್ರಿ ಸರಿಯಾಗಿದೆಯಾ, ಯಾವುದಾದ್ರೂ ಎನ್ಕ್ರೋಚ್ಮೆಂಟ್ ಏನಾದರೂ ಆಗಿದೆಯಾ, ನೈಬರಿಂಗ್ ಪ್ರಾಪರ್ಟಿ ಜೊತೆ ಬೌಂಡ್ರಿ ಏನಾದರೂ ಡಿಸ್ಪ್ಯೂಟ್ ಆಗಿದೆಯಾ, ಸೈಡ್ಗೆ ಆಕ್ಸೆಸ್ ರೋಡ್ ಇದೆಯಾ, ಇವೆಲ್ಲವನ್ನ ಫಿಸಿಕಲ್ ಆಗಿ ವೆರಿಫಿಕೇಶನ್ ಮಾಡೋದು ಒಳ್ಳೆಯದು. ಒಂದು ಸರ್ವೇಯರ್ ಅಥವಾ ಕ್ವಾಲಿಫೈಡ್ ಪ್ರೊಫೆಷನಲ್ ಸಹಾಯದಿಂದ ಮೆಜರ್ಮೆಂಟ್ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ಏನಂದರೆ, ಈ KHB ಪ್ರಾಪರ್ಟಿ ಮತ್ತು ಪ್ರೈವೇಟ್ ಲೇಔಟ್ ಪ್ರಾಪರ್ಟಿ ಒಂದೇ ರೀತಿಯಲ್ಲಿ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಪ್ರೈವೇಟ್ ಲೇಔಟ್ನಲ್ಲಿ ನೀವು ಕನ್ವರ್ಷನ್ ಲೇಔಟು, ಅಪ್ರೂವಲ್ಸು ಮತ್ತು ಡೆವಲಪರ್ ಡಾಕ್ಯುಮೆಂಟ್ಸು, ಟೈಟಲ್ಲು, ಅದು ಮುಂತಾದ ವಿಷಯಗಳನ್ನು ಪರಿಶೀಲನೆ ಮಾಡಬೇಕು. ಆದರೆ KHB ಪ್ರಾಪರ್ಟಿಲಿ ಅಲಾಟ್ಮೆಂಟ್ ಹಿಸ್ಟ್ರಿ ಮತ್ತು KHB ಸಂಬಂಧಿಸಿದ ದಾಖಲೆಗಳನ್ನು ವಿಶೇಷವಾಗಿ ಪ್ರಾಮುಖ್ಯತೆ ನೀಡಬೇಕು. ಅಂದರೆ ಯಾವುದು KHB, ಯಾವುದು ಪ್ರೈವೇಟು,
ಅನ್ನೋದಕ್ಕಿಂತ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿಗೆ ಟೈಟಲ್ ಮತ್ತು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ, ಈ ಒಂದು ಪ್ರಶ್ನೆ ಮುಖ್ಯ. ಇನ್ನು ಇನ್ವೆಸ್ಟ್ಮೆಂಟ್ ಆ್ಯಂಗಲ್ನಿಂದ ನೋಡೋಣ. KHB ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡುವಾಗ ಕೇವಲ ಇದು KHB ಪ್ರಾಪರ್ಟಿ ಎಂಬ ಬ್ರ್ಯಾಂಡ್ ವ್ಯಾಲ್ಯೂ ನೋಡಿ ಖರೀದಿಸಕ್ಕೆ ಹೋಗ್ಬೇಡಿ. ಈ ಲೊಕೇಶನ್ ನೋಡಿ, ಕನೆಕ್ಟಿವಿಟಿ ನೋಡಿ, ರೋಡ್ ಡೆವಲಪ್ಮೆಂಟ್ ನೋಡಿ, ಅಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆಯಾ, ಸ್ಕೂಲು, ಹಾಸ್ಪಿಟಲ್ಸು, ಮಾರ್ಕೆಟು, ಎಂಪ್ಲಾಯ್ಮೆಂಟ್ ಸೆಂಟರ್ಸ್ ಎಷ್ಟು ಹತ್ರ ಇದ್ದಾವೆ, ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಗಿದೆ, ಅಲ್ಲಿ ಫ್ಯೂಚರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಏನಾದರೂ ಬರ್ತಾ ಇದೆಯಾ, ಅಲ್ಲಿ ಜಿನ್ಯೂನ್ ಎಂಡ್ ಯೂಸರ್ ಡಿಮ್ಯಾಂಡ್ ಏನಾದರೂ ಇದೆಯಾ, ರೆಂಟಲ್ ಡಿಮ್ಯಾಂಡ್ಸ್ ಹೇಗಿದೆ, ರೀಸೇಲ್ ಡಿಮ್ಯಾಂಡ್ ಹೇಗಿದೆ, ಈ ಪ್ರಶ್ನೆಗಳನ್ನ ಉತ್ತರ ಕಂಡುಹಿಡಿಬೇಕು. ಯಾಕಂದರೆ ರಿಯಲ್ ಎಸ್ಟೇಟ್ನಲ್ಲಿ ಒಂದು ಸಿಂಪಲ್ ರೂಲ್ ಇದೆ, ಡಾಕ್ಯುಮೆಂಟ್ಸು ಪ್ಲಸ್ ಲೊಕೇಶನ್ನು ಪ್ಲಸ್ ಡಿಮ್ಯಾಂಡ್. ಈ ಮೂರು ವಿಷಯಗಳನ್ನು ಒಟ್ಟಿಗೆ ನೋಡಬೇಕು. ಕೇವಲ ಡಾಕ್ಯುಮೆಂಟ್ ಇದ್ರೆ ಸಾಕಾಗೋದಿಲ್ಲ. ಲೊಕೇಶನ್ನು ಉತ್ತಮವಾಗಿರಬೇಕು, ಲೊಕೇಶನ್ ಇದ್ರೆ ಡಿಮ್ಯಾಂಡ್ ಇರಬೇಕು, ಡಿಮ್ಯಾಂಡ್ ಇದ್ರೂ ಲೀಗಲ್ ಕ್ಲಿಯಾರಿಟಿ ಇರಬೇಕು. ಆದ್ರಿಂದ ಇನ್ವೆಸ್ಟ್ ಮಾಡುವ ಮೊದಲು ಒಂದು ಸಿಂಪಲ್ ಚೆಕ್ ಲಿಸ್ಟ್ ಅನ್ನು ಇಟ್ಕೋಬೇಕು. ನಂಬರ್ 1 ಅಲಾಟ್ಮೆಂಟ್ ಡಾಕ್ಯುಮೆಂಟ್ಸು, ನಂಬರ್ 2 ಪೇಮೆಂಟ್ ರಿಸಿಪ್ಟ್ಸು, ನಂಬರ್ 3 ಓನರ್ಶಿಪ್ ಟ್ರಾನ್ಸ್ಫರ್ ಡಾಕ್ಯುಮೆಂಟ್ಸು, ನಂಬರ್ 4 ಪೊಸಿಷನ್ ಡಾಕ್ಯುಮೆಂಟ್ಸು, ನಂಬರ್ 5 EC, ನಂಬರ್ 6 ಖಾತಾ ಮತ್ತು ಟ್ಯಾಕ್ಸ್ ರೆಕಾರ್ಡ್ಸು, ನಂಬರ್ 7 KHB ಡ್ಯೂಸ್ ವೆರಿಫಿಕೇಷನ್ನು, ನಂಬರ್ 8 ಲೋನ್ ಆರ್ ಮಾರ್ಟಿಗೇಜ್ ವೆರಿಫಿಕೇಷನ್ನು, ನಂಬರ್ 9 ಫಿಸಿಕಲ್ ಸೈಟ್ ವೆರಿಫಿಕೇಷನ್, ನಂಬರ್ 10 ಸೇಲ್ ಟ್ರಾನ್ಸ್ಫರ್ ಎಲಿಜಿಬಿಲಿಟಿ ಆ್ಯಂಡ್ ಕರೆಂಟ್ ಅಪ್ಲಿಕೇಶನ್ಸ್ ರೂಲ್ಸ್. ಈ 10 ವಿಷಯಗಳಲ್ಲಿ ಯಾವುದೇ ಒಂದು ವಿಷಯವು ಕ್ಲಿಯರ್ ಆಗಿಲ್ಲದಿದ್ದರೆ ಮೊದಲು ಹಣ ಕೊಡಿ, ನಂತರ ಡಾಕ್ಯುಮೆಂಟ್ಸ್ ಕೊಡ್ತೇವೆ ಎಂಬ ಮಾತಿಗೆ ಒಪ್ಪಿಕೊಳ್ಬೇಡ್ರಿ. ರಿಯಲ್ ಎಸ್ಟೇಟ್ನಲ್ಲಿ ಒಂದು ದೊಡ್ಡ ತಪ್ಪು ಏನು ಗೊತ್ತಾ, ಮೊದಲು ಅಡ್ವಾನ್ಸ್ ಕೊಟ್ಬಿಟ್ಟು ನಂತರ ಡಾಕ್ಯುಮೆಂಟ್ಸನ್ನು ಪರಿಶೀಲಿಸೋದು. ಸರಿಯಾದ ವಿಧಾನ ಆಗಿರ್ಬೋದು ಇದು. ಮೊದಲು ಡಾಕ್ಯುಮೆಂಟ್ಸು, ನಂತರ ವೆರಿಫಿಕೇಷನ್ನು, ನಂತರ ನೆಗೋಸಿಯೇಷನ್ನು, ಆಮೇಲೆ ಅಗ್ರಿಮೆಂಟು, ಕೊನೆಯಲ್ಲಿ ರಿಜಿಸ್ಟ್ರೇಷನ್. ಅಂದರೆ ಡಾಕ್ಯುಮೆಂಟ್ಸ್ನ ಫಸ್ಟು, ಮನಿ ಲೇಟರ್. ಇದು ಪ್ರತಿಯೊಬ್ಬ ಪ್ರಾಪರ್ಟಿ ಬೈಯರ್ಸ್ ನೆನಪಿಟ್ಕೊಳ್ಬೇಕಾದ ಗೋಲ್ಡನ್ ರೂಲ್. ಮತ್ತೊಂದು ಮುಖ್ಯ ವಿಷಯ, ನೀವು KHB ಪ್ರಾಪರ್ಟಿ ಖರೀದಿಸಲು ಯೋಚಿಸ್ತಿದ್ರೆ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಿಸಿದ ಡಾಕ್ಯುಮೆಂಟು ಅನ್ನು ಪ್ರಾಪರ್ಟಿ ಲಾಯರ್ ಅಥವಾ ಕ್ವಾಲಿಫೈಡ್ ಲೀಗಲ್ ಪ್ರೊಫೆಷನಲ್ ಜೊತೆಗೆ ಪರಿಶೀಲನೆ ಮಾಡೋದು ಉತ್ತಮ. ಯಾಕಂದರೆ ನಾನು ಇಲ್ಲಿ ನೀಡ್ತಿರೋದು ಮಾಹಿತಿ ಎಜುಕೇಷನಲ್ ಪರ್ಪಸ್ಗಾಗಿ. ಪ್ರತಿಯೊಂದು KHB ಪ್ರಾಪರ್ಟಿಯ ಲೀಗಲ್ ಸ್ಟೇಟಸ್ಸು ಒಂದೇ ಆಗಿರೋದಿಲ್ಲ. ಸ್ಕೀಮು, ಅಲಾಟ್ಮೆಂಟು, ಡೇಟು, ಡಾಕ್ಯುಮೆಂಟ್ಸು, ಟೈಪು, ಟ್ರಾನ್ಸ್ಫರ್ ಕಂಡೀಷನ್ ಮತ್ತು ಪ್ರಸ್ತುತ ಅನ್ವಯಿಸುವ ನಿಯಮಗಳನ್ನು ಆ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಪರಿಶೀಲಿಸಬೇಕು. ಕೊನೆಯದಾಗಿ, ಈ KHB ಪ್ರಾಪರ್ಟಿ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಗಬಹುದೇ? ಹೌದು. ಸರಿಯಾದ ಪ್ರಾಪರ್ಟಿಯನ್ನು ಸರಿಯಾದ ಬೆಲೆಯಲ್ಲಿ, ಸರಿಯಾದ ಲೊಕೇಶನಲ್ಲಿ, ಸರಿಯಾದ ಡಾಕ್ಯುಮೆಂಟ್ಸ್ ಪರಿಶೀಲಿಸಿ ಖರೀದಿಸಿದ್ರೆ ಉತ್ತಮ ಅವಕಾಶ ಆಗ್ಬೋದು. ಅಂದರೆ KHB ಅಂದರೆ ಆಟೋಮೆಟಿಕಲಿ ಸೇಫ್, ಅಥವಾ KHB ಅಂದರೆ ಆಟೋಮೆಟಿಕಲಿ ಪ್ರಾಫಿಟಬಲ್, ಹೀಗೆ ಹೇಳೋದು ಸರಿಯಲ್ಲ.
ರಿಯಲ್ ಎಸ್ಟೇಟ್ನಲ್ಲಿ ಯಾವುದೇ ಪ್ರಾಪರ್ಟಿ ಖರೀದಿಸುವ ಮೊದಲು 3 ವಿಷಯ ನೆನಪಿಟ್ಕೊಳ್ಳಿ. ಫಸ್ಟ್, ಲೀಗಲ್ ಕ್ಲಿಯಾರಿಟಿ. ಸೆಕೆಂಡ್, ಲೊಕೇಶನ್ ಕ್ವಾಲಿಟಿ. ಥರ್ಡ್, ಮಾರ್ಕೆಟ್ ಡಿಮ್ಯಾಂಡ್. ಈ 3 ಕ್ಲಿಯರ್ ಆಗಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಬಗ್ಗೆ ಮುಂದುವರಿಯೋದು ಒಳ್ಳೆಯದು. ಸ್ನೇಹಿತರೆ, ನಿಮಗೆ KHB ಪ್ರಾಪರ್ಟಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಈ ವಿಡಿಯೋವನ್ನು ನಿಮ್ಮ ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿರುವ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಬಳಿ KHB ಪ್ರಾಪರ್ಟಿಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ. ಮುಂದಿನ ವಿಡಿಯೋನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡ್ತೀನಿ. ರಿಯಲ್ ಎಸ್ಟೇಟ್ನಲ್ಲಿ ಒಂದು ಪ್ರಾಪರ್ಟಿ ಖರೀದಿಸುವುದು ಕೇವಲ ಹಣ ಹೂಡಿಕೆ ಅಲ್ಲ, ಅದು ನಿಮ್ಮ ಜೀವನದ ದೊಡ್ಡ ಫೈನಾನ್ಷಿಯಲ್ ಡಿಸಿಷನ್ ಆಗ್ಬೋದು. ಆದ್ರಿಂದ ಮೊದಲು ಮಾಹಿತಿ, ನಂತರ ಪರಿಶೀಲನೆ, ಆಮೇಲೆ ಇನ್ವೆಸ್ಟ್ಮೆಂಟ್. ಧನ್ಯವಾದಗಳು. ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಕೇರ್ಫುಲ್, ಮೇಕ್ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್.